ಜೀವನದಲ್ಲಿ ಗುರು ಅವಶ್ಯವಾಗಿ ಬೇಕು. ಗುರು ಇಲ್ಲ ಅಂತಂದರೆ ನಮಗೆ ಮುಕ್ತಿ ಸಿಗುವುದಿಲ್ಲ. ಈ ಜಗತ್ತಿಗೆ ಸೂರ್ಯ ಎಷ್ಟು ಅವಶ್ಯವಾಗಿದ್ದಾನಲ್ಲ, ಅಷ್ಟೇ ನಮ್ಮ ಜೀವನದಲ್ಲಿ ಕೂಡ ಜ್ಞಾನದ ಸೂರ್ಯನಾಗಿರುವ ಗುರು ಅವಶ್ಯವಾಗಿ ಬೇಕು. ನಾವು ಮುಕ್ತಿಯನ್ನು ಹೊಂದಬೇಕಾದರೆ, ಭಗವಂತನ ಸಾಕ್ಷಾತ್ಕಾರವನ್ನು ನಾವು ಮಾಡಿಕೊಳ್ಳಬೇಕಾದರೆ ನಮಗೆ ಗುರುವಿನ ಮಾರ್ಗದರ್ಶನ ಬೇಕಾಗ್ತದೆ. ಗುರುವಿನ ಮಾರ್ಗದರ್ಶನ ಇರಲಾರದೆ ನಮ್ಮ ಆತ್ಮ ಸಾಕ್ಷಾತ್ಕಾರ, ಪರಮಾತ್ಮನ ಸಾಕ್ಷಾತ್ಕಾರ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಒಂದು ಊರಿಗೆ ಹೋಗಬೇಕಾಗ್ಯದ. ಒಂದು ಊರಿಗೆ ಹೋಗಬೇಕಾದ್ರೆ ನಮ್ಮಲ್ಲಿ ಗಾಡಿ ಇರ್ತದೆ, ಕಾರ್ ಗಾಡಿಗಳು ಹೋಗ್ತಾ ಇರ್ತೀವಿ. ಹೋಗುವಾಗ ನಮಗೆ ಮುಂದಿನ ಊರ ಗೊತ್ತಿರುವುದಿಲ್ಲ, ಎಷ್ಟು ದೂರ ಅದ, ಹೇಗೆ ಹೋಗ್ಬೇಕನ್ನೋ ದಾರಿ ನಮಗೆ ಗೊತ್ತಿರೋದಿಲ್ಲ. ಅಲ್ಲಿ ಯಾರೋ ಒಬ್ಬರು ನಿಂತಿರ್ತಾರೆ, ಅವ್ರನ್ನ ನಾವು ಕೇಳ್ತೀವಿ, ನೋಡಪ್ಪ ನಾವು ಮುಂದೆ ಬನಹಟ್ಟಿಗೆ ಹೋಗಬೇಕಾಗ್ಯದ, ತೇರ್ದಾಳಕ್ಕೆ ಹೋಗಬೇಕಾಗ್ಯದ, ದಾರಿ ನಮಗೆ ಗೊತ್ತಿಲ್ಲ, ಹೇಗೆ ಹೋಗಬೇಕು, ಯಾವ ದಾರಿ ಆ ಊರಿಗೆ ಹೋಗ್ತದೆ ಅದನ್ನು ನೀನು ಹೇಳು ಅಂದಾಗ ಆ ದಾರಿಯನ್ನು ಕಂಡಿರುವ ತಿಳಿದಿರುವ ವ್ಯಕ್ತಿ ಹೇಳ್ತಾನೆ, ನೋಡ್ರಿ ನೀವು ಹೀಗೆ ಸೀದಾ ಹೋಗ್ರಿ, ಬಲಗಡೆ ನಿಮಗೆ ಕಾರ್ ಗಾಡಿಯನ್ನು ತೆಗೆದುಕೊಂಡು ಹೋಗ್ರಿ, ಹಾಗೆ ಸೀದಾ ಹೋಗ್ರಿ, ಮತ್ತು ಎಡಗಡೆ ಹೋಗ್ರಿ, ಹಾಗೆ ಸೀದಾ ನೀವು ಹೋದದ್ದಾದ್ರೆ ನೀವು ತೇರದಾಳವನ್ನಾಗಲಿ ಬನಹಟ್ಟಿ ಆಗಲಿ ನಿಮಗೆ ಸಿಗುತ್ತದ. ನಾ ಹೇಳಿದ ಹಾಗೆ ನೀವು ಹೋಗಬೇಕು. ದಾರಿ ಕಂಡಿರುವ ವ್ಯಕ್ತಿ ಹೇಳ್ತಾನೆ. ಆವಾಗ ನಾವು ದಾರಿ ಇಲ್ಲಲ್ಲ, ನಾವು ಆ ವ್ಯಕ್ತಿಯ ಮಾತನ್ನೇ ಕೇಳಿ ಆತ ಹೇಳಿದ ಹಾಗೆ ನಾವು ಹೋದವು ಅಂತಂದರೆ ನಾವು ಆ ಊರನ್ನು ಹೋಗಿ ಹೇಗೆ ಮುಡ್ತವಲ್ಲ, ಹಾಗೆಯೇ ಗುರುವಿನ ವಾಣಿಯನ್ನು, ವೇದಗಳ ವಾಣಿಯನ್ನು ನಾವು ಶ್ರದ್ಧಾಪೂರ್ವಕವಾಗಿ ಕೇಳಿ ಅದರಂತೆ ನಡೆದದ್ದಾದರೆ ನಾವು ನಮ್ಮ ಮನೆಯನ್ನು, ನಮ್ಮ ಊರನ್ನು ಮುಟ್ಟಲಿಕ್ಕೆ ಸಾಧ್ಯದ. ಗುರುವಿನ ಮಾರ್ಗದರ್ಶನದಲ್ಲಿ ನಾವು ನಡೆದದ್ದಾದರೆ ಗುರು ನಮಗೆ ಮಂತ್ರ ಕೊಡ್ತಾನೆ. ಆದರೆ ಆ ಗುರುವಿನ ಉಪದೇಶದಂತೆ ಪ್ರಯತ್ನ ನಾವು ಮಾಡಬೇಕು. ಪ್ರಯತ್ನ ಮಾಡಿ ನಾವು ಮುಂದೆ ಹೋಗಬೇಕಾಗ್ತದೆ. ಹೇಗೆ ಇಲ್ಲೇ ಕುಳಿತು ನೀವು ಹೀಗೆ ಹೋಗ್ರಿ ಅಂತ ಆ ವ್ಯಕ್ತಿ ಹೇಳಿದಲ್ಲ, ದಾರಿಯನ್ನು ಕಂಡಿರುವ ವ್ಯಕ್ತಿ ಇಲ್ಲೇ ಕುಳಿತು ಹೇಳಿದ, ಆದರೆ ಮುಂದೆ ನಾವೇ ಹೋದುವಲ್ಲ, ಮುಂದೆ ಹೋಗಿ ನಮ್ಮ ಊರನ್ನು ನಾವು ಸೇರಿದ್ವಲ್ಲ, ಹಾಗೆ ಗುರು ಕೂಡ ನಮಗೆ ಮಾರ್ಗದರ್ಶನ ಮಾಡ್ತಾನೆ. ಅವನ ವಾಣಿಯಂತೆ ನಾವು ಪ್ರಯತ್ನ ಪಟ್ಟಿದ್ದಾದರೆ ಸಾಧನೆಯನ್ನು ಮಾಡಲಿಕ್ಕೆ ನಮಗೆ ಭಗವಂತನ ಸಾಕ್ಷಾತ್ಕಾರ ಆಗ್ತದೆ, ನಮ್ಮ ಆತ್ಮದರ್ಶನವೂ ಆಗ್ತದೆ. ನಾವು ಪ್ರಯತ್ನ ಮಾಡಬೇಕು. ಪ್ರಯತ್ನ ಇಲ್ಲ ಅಂದರೆ ಆಗೋದಿಲ್ಲ. ತಾಯಿ ತಂದೆಗಿಂತಲೂ ಗುರು ಶ್ರೇಷ್ಠ ಅದಾನೆ. ತಾಯಿ ತಂದೆ ನಮ್ಮನ್ನು ಮೇಲಿನಿಂದ ಭೂಮಿಗೆ ತರ್ತಾರೆ, ಆದರೆ ಭೂಮಿಯಿಂದ ಮೇಲೆ ಕೊಯ್ಯೋನೇ ಸದ್ಗುರುನಾಥ. ತಾಯಿ ತಂದೆ ನಮಗೆ ಜನ್ಮ ಕೊಟ್ಟು ಪುನಃ ಈ ಸಂಸಾರ ಬಂಧನದಲ್ಲಿ ನಮ್ಮನ್ನು ಏನು ಮಾಡ್ತಾರೆ, ಬಂದಿಯನ್ನಾಗಿ ಮಾಡ್ತಾರೆ. ಅದೇ ಸಂಸಾರದಿಂದ ಬಿಡುಗಡೆಯನ್ನು ಮಾಡಿ ಪರಮಾತ್ಮನ ಕಡೆ ಕರ್ಕೊಂಡು ಹೋಗುವನೇ ಸದ್ಗುರುನಾಥ. ಅಂಥ ಸದ್ಗುರುನಾಥನ ಮಾರ್ಗದರ್ಶನ ನಮಗೆ ಅವಶ್ಯವಾಗಿ ಬೇಕಾಗ್ತದೆ. ಆತನ ಮಾರ್ಗದರ್ಶನ ಇಲ್ಲ ಅಂತಂದರೆ ನಾವು ಮುಕ್ತಿಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಗುರು ಪದವಿ ಇದು ಶ್ರೇಷ್ಠವಾದದ್ದದ. ತ್ರಿಮೂರ್ತಿಗಳೇನದರಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರ, ಈ ತ್ರಿಮೂರ್ತಿಗಳ ಅಧಿಕಾರವನ್ನು ರಾಕ್ಷಸರು ಆವಾಗ ತಪಸ್ಸನ್ನು ಮಾಡಿ ಅವರ ಅಧಿಕಾರವನ್ನು ಕಸಿದುಕೊಳ್ತಾರೆ. ಯಾರು? ರಾಕ್ಷಸರು. ಆದರೆ ಸದ್ಗುರುವಿನ ಪದವಿಯನ್ನು ಯಾರು ಕಿತ್ತುಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾರು ಕಿತ್ತುಕೊಳ್ಳುವುದಿಲ್ಲ ಗುರು ಪದವಿಯನ್ನು, ಗುರುವಿನ ಅಧಿಕಾರವನ್ನು. ಗುರುವಿನಕ್ಕಿಂತಲೂ ಅಧಿಕರು ಯಾರೂ ಇಲ್ಲ. ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ಗುರುವಿನಕ್ಕಿಂತಲೂ ಅಧಿಕರಲ್ಲ, ದೊಡ್ಡವರಲ್ಲ. ಗುರುನೇ ದೊಡ್ಡವನಾಗಿದ್ದಾನೆ. ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಕೂಡ ಸದ್ಗುರುನಾಥ ಹೇಗೆ ಹೇಳ್ತಿದ್ದಲ್ಲ
ಹಾಗೆಯೇ ನಡೆದುಕೊಂಡು ಹೋಗ್ತಿದ್ರು, ಹಾಗೇ ಇರ್ತಿದ್ರು, ಹಾಗೆಯೇ ಆಚರಣೆಯನ್ನು ತಮ್ಮ ಜೀವನದಲ್ಲಿ ಆಚರಿಸಿಕೊಂಡು ಬರ್ತಿದ್ರು ಹಿಂದಿನ ರಾಜ ಮಹಾರಾಜರು. ಯಾಕೆ ಅಂತಂದರೆ ಗುರುವಿರಲಾರದೆ ಗುರು ನಮ್ಮ ಜೀವನದಲ್ಲಿ ಪ್ರವೇಶ ಆಗಲಿಲ್ಲ ಅಂತಂದರೆ, ನಾವು ಗುರುವಿಗೆ ಶರಣಾಗತರ ಆಗಲಿಲ್ಲ ಅಂತಂದರೆ ನಮಗೆ ಭಗವಂತನ ಸಾಕ್ಷಾತ್ಕಾರ ಆಗುವುದಿಲ್ಲ, ಜ್ಞಾನವೂ ಆಗುವುದಿಲ್ಲ. ಅಷ್ಟೇ ಅಲ್ಲ, ಸುಖ ದುಃಖ ಅಂತಕ್ಕಂಥ ಈ ಚಕ್ರದಿಂದ ನಾವು ಬಿಡುಗಡೆ ಹೊಂದುವುದಿಲ್ಲ, ಬಿಡುಗಡೆ ಸಾಧ್ಯ ಇಲ್ಲ. ಒಂದು ಉದಾಹರಣೆ ಏನು ಅಂತಂದರೆ, ಧ್ರುವ ಮಹಾರಾಜನ ತಂದೆ ಉತ್ತಾನಪಾದನಿಗೆ ಇಬ್ಬರು ಮಡದಿಯರು, ಪತ್ನಿಯರು. ಒಬ್ಬಳು ಸುನೀತಿ, ಇನ್ನೊಬ್ಬಳು ಸುರುಚಿ. ಬಾಲಕ ಧ್ರುವ ತನ್ನ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳಬೇಕಂತ ಆಶೆಯಿಂದ ಹೋದಾಗ ಸುರುಚಿ ಹೇಳ್ತಾ ಇದ್ದಾಳೆ, ನೀನು ನಿನ್ನ ತಂದೆಯ ತೊಡೆಯ ಮೇಲೆ ನೀನು ಕುಳಿತುಕೊಳ್ಳಬೇಕಾದರೆ ನೀನು ನನ್ನ ಮಗನಾಗಿ ಹುಟ್ಟಬೇಕು. ನೀನು ನನ್ನ ಮಗನಾಗಿ ಹುಟ್ಟಬೇಕಾದ್ರೆ ನೀನು ತಪಸ್ಸು ಮಾಡಬೇಕು. ನೀ ತಪಸ್ಸು ಮಾಡಬೇಕಾದ್ರೆ ಆ ನಾರಾಯಣನ ಕೃಪೆ ಬೇಕು. ಹೀಗೆ ಹೇಳಿದಾಗ ಆ ಬಾಲಕನನ್ನ ತಂದೆಯ ತೊಡೆ ಮೇಲೆ ಕುಳಿತುಕೊಳ್ಳಲು ಅವಕಾಶ ಮಾಡಿಕೊಡೋದಿಲ್ಲ. ಅಳ್ತಾ ಮಗು ತಾಯಿ ಹತ್ರ ಬರ್ತದ. ಅಮ್ಮನನ್ನು ಕೇಳ್ತದ, ಅಮ್ಮ ಆ ದೇವರು ಎಲ್ಲಿದ್ದಾನೆ? ತಾಯಿಗೆ ಗೊತ್ತಿರುವುದಿಲ್ಲ ಸುನೀತಿಗೆ, ಅಪ್ಪ ದೇವರ ಕಾಡಿನಲ್ಲಿದ್ದಾನಂತ ಹೇಳ್ತಾಳವಳು. ಕಾಡಿನಲ್ಲಿದ್ದಾನ ದೇವರು? ಹಾಗಾದರೆ ನಾನು ಅವನನ್ನು ಕುರಿತು ತಪಸ್ಸು ಮಾಡಬೇಕು, ನಾ ಹೋಗ್ತೀನಿ ಅಂತ 5 ವರ್ಷದ ಬಾಲಕ ರಾಜ ವೈಭವವನ್ನು ತ್ಯಾಗ ಮಾಡಿ, ತಾಯಿಯನ್ನು ತ್ಯಾಗ ಮಾಡಿ ತಪಸ್ಸಿಗೆ ಹೋಗ್ತಾನೆ. ತಪಸ್ಸಿಗೆ ಆತನಿಗೆ ತಪಸ್ಸು ಹೇಗೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಯಾರ ಸ್ಮರಣೆಯನ್ನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಆದರೆ ದೇವರನ್ನು ಕಾಣಬೇಕು, ನಾ ತಪಸ್ಸು ಮಾಡಬೇಕು. ಹೀಗೆ ಹಠ ತೊಟ್ಟು ಮಗು ಹೋಗ್ತದೆ. ಆ ಮಗುವಿನ ದೃಢವಾದ ಒಂದು ನಿರ್ಧಾರವನ್ನು ನೋಡಿ ನಾರದರು ಆ ಮಗುವಿನ ಹತ್ರ ಬರ್ತಾರೆ. ಹೇ ಬಾಲಕ, ಎಲ್ಲಿಗೆ ಹೋಗ್ತಾ ಇದ್ದೀಯಪ್ಪ ನೀನಂತ ಕೇಳಿದರು. ಮಹರ್ಷಿಗಳೇ, ನಾನು ದೇವರನ್ನ ಕಾಣಬೇಕಾಗ್ಯದ. ನನ್ನ ತಾಯಿ ದೇವರು ಕಾಡಿನಲ್ಲಿ ಇದ್ದಾನೆ ಅಂತ ಹೇಳಿದಾಳು, ಅದಕ್ಕಾಗಿ ನಾನು ಅವನನ್ನು ನೋಡಬೇಕಾಗ್ಯದ. ನಾನು ಹೋಗ್ತೀನಿ. ಅವನನ್ನು ಕಾಣಬೇಕಾದ್ರೆ ನಾ ತಪಸ್ಸು ಮಾಡಬೇಕು. ಹೇಗೆ ಮಾಡಬೇಕು ಆ ತಪಸ್ಸನ್ನು ನೀವು ಹೇಳಬೇಕು ಅಂತ ಧ್ರುವ ಕೇಳಿದಾಗ ನಾರದ ಮಹರ್ಷಿಗಳು ಹೇಳ್ತಾ ಇದ್ದಾರ, ಅಪ್ಪ ಮಗು, ನಿನಗೆ ಈಗ 5 ವರ್ಷಪ್ಪ, ನೀನು ತಪಸ್ಸು ಮಾಡುವ ವಯಸ್ಸು ನಿನ್ನದಲ್ಲ, ದೇವರನ್ನು ಕಾಣುವ ವಯಸ್ಸು ನಿನ್ನದಲ್ಲ. ನೀನು ಹೋಗಪ್ಪ ಮನೆಗೆ ಹೋಗಿ ನಿನ್ನ ತಾಯಿ ಹತ್ರ ಇರು. ನೀನು ರಾಜನ ಮಗ ಅದಿ, ಯುವರಾಜ ಇದ್ದೀಯ, ನಿನಗಿದೆಲ್ಲ ತಪಸ್ಸು ಯಾಕೆ ಬೇಕು ಅಂತ ನಾರದರು ಹೇಳ್ತಾರೆ. ಮಗು ಹೇಳ್ತದೆ, ಇಲ್ಲ, ನನಗೆ ಯಾವ ಅಧಿಕಾರ, ಯಾವ ರಾಜನ ಮಗ ನನಗೇನು ಬೇಡ. ಆದರೆ ನನಗೆ ಬೇಕಾಗಿದ್ದು ಒಂದೇ, ನಾನು ತಪಸ್ಸು ಮಾಡಬೇಕು, ದೇವರನ್ನು ಕಾಣಬೇಕು. ಹೇಗೆ ಮಾಡಬೇಕು ಅನ್ನೋದನ್ನು ನೀವು ಹೇಳಬೇಕು. ಆ ಮಗುವಿನ ಹಠ ನೋಡಿ, ಶ್ರದ್ಧೆಯನ್ನು ನೋಡಿ ಅಲ್ಲಿ ಮಂತ್ರ ಉಪದೇಶವನ್ನು ಮಾಡ್ತಾರೆ ನಾರದ ಮಹರ್ಷಿಗಳು ಧ್ರುವನಿಗೆ. ಯಾವ ಮಂತ್ರ ಅಂತಂದರೆ ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಈ ಮಹಾಮಂತ್ರವನ್ನು ಉಪದೇಶ ಮಾಡಿದಾಗ ಆ ಮಂತ್ರವನ್ನು ಸ್ವೀಕಾರ ಮಾಡಿ ಗುರುಗಳು ಹೇಳ್ತಾ ಇದ್ದಾರೆ, ಈ ಮಂತ್ರವನ್ನು ನೀನು ಜಪ ಮಾಡು. ನಾರದ ಮಹರ್ಷಿಗಳು ಆ ಗುರುಗಳು ಹೇಳಿದಂತೆ ಧ್ರುವ ಮಹಾರಾಜ ಒಂದು ಗಿಡದ ಬುಡಕ್ಕೆ ಕುಳಿತುಕೊಂಡು ಓಂ ನಮೋ ಭಗವತೆ ವಾಸುದೇವಾಯ ಅಂತ ಮಂತ್ರವನ್ನು ಜಪ ಮಾಡ್ತಾ ಹೋಗ್ತಾನೆ. ಕೊನೆಗೆ ಏನಾಗ್ತದೆ? ಶ್ರೀಮನ್ನಾರಾಯಣನ ದರ್ಶನ ಆಗ್ತದೆ. ನಾರಾಯಣನ ದರ್ಶನ ಆಗಬೇಕಾದ್ರೆ ಕಾರಣ ಯಾರು? ಮಗು ಏನೋ ಹಠ ತೊಟ್ಟು ಬಂದದ, ನಾ ತಪಸ್ಸು ಮಾಡಬೇಕು,
ಆ ದೇವರನ್ನು ಕಾಣಬೇಕು, ಒಳ್ಳೆಯದು. ಆದರೆ ಆ ಮಾರ್ಗ ಬೇಕಲ್ಲ, ಹೇಗೆ ಮಾಡಬೇಕು ಅನ್ನೋದು ಒಂದು ಮಾರ್ಗದರ್ಶನ ಮಾಡೋರು ಬೇಕಲ್ಲ. ಅವನೇ ಗುರು. ಆ ಗುರುವಿನ ಆದೇಶದಂತೆ ಆ ಧ್ರುವ ಬಾಲಕ ತಪಸ್ಸನ್ನು ಮಾಡಿದ, ಆ ಮಂತ್ರವನ್ನು ಜಪ ಮಾಡಿದ. ಗುರುವಿನ ಮಾರ್ಗದರ್ಶನದಲ್ಲಿ ಕೊನೆಗೆ ಶ್ರೀಮನ್ನಾರಾಯಣನ ದರ್ಶನ ಅವನಿಗೆ ಆಗ್ತದೆ. ಹಾಗೆಯೇ ನಮಗೂ ಕೂಡ ಭಗವಂತನ ದರ್ಶನ ಆಗಬೇಕಾದ್ರೆ ನಾವು ಏನು ಮಾಡಬೇಕು? ಗುರುವಿನ ಮಾರ್ಗದರ್ಶನದಲ್ಲಿ ನಾವು ನಡಿಬೇಕಾಗ್ತದೆ. ಜೀವನದಲ್ಲಿ ಅನೇಕ ದ್ವಂದ್ವಗಳು ಬರ್ತಾವೆ. ಸುಖ ದುಃಖ, ಲಾಭ ಹಾನಿ, ಮಾನ ಅಪಮಾನ, ಗೌರವ ಅಗೌರವ, ಅನೇಕ ದ್ವಂದ್ವಗಳು ಬರ್ತವೆ. ನಾವು ಭಯದಿಂದ ಕೂಡಿಕೊಂಡಿದ್ದೀವಿ, ಚಿಂತೆಯಿಂದ ಕೂಡಿಕೊಂಡಿದ್ದೀವಿ. ಈ ಭಯ, ಚಿಂತೆ, ಈ ದ್ವಂದ್ವಗಳಿಂದ ಕೂಡಿದ ನಮ್ಮ ಜೀವನ. ಆದರೆ ಇದು ನಿರ್ಭಯ ಆಗಬೇಕಲ್ಲ. ನಾವು ಎಲ್ಲ ದ್ವಂದ್ವಗಳಿಂದ ಮುಕ್ತಿಯನ್ನು ಹೊಂದಬೇಕು. ಭಯದಿಂದ ನಾವು ಮುಕ್ತಿ ಹೊಂದಬೇಕಾಗ್ಯದ, ಚಿಂತೆಯಿಂದ ನಾವು ಮುಕ್ತಿಯನ್ನು ಹೊಂದಬೇಕಾಗ್ಯದ. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ ಏನು ಅಂತಂದರೆ, ಗುರು ಕಿ ಬಾಣಿ ಬಾಣಿ ಗುರು ಬಾಣಿ ಬೀಚ್ ಅಮೃತ ಸಾರ. ಅಂದರೆ ಸದ್ಗುರುವಿನ ವಾಣಿಯಲ್ಲಿ ಅಮೃತನದ ಅಂತ್ರಿ, ಅಮೃತ. ಯಾರ ವಾಣಿಯಲ್ಲಿ? ಗುರುವಿನ ವಾಣಿಯಲ್ಲಿ ಅಮೃತದ ಧಾರಾದ ಅಂಥ ಗುರುವಿನ ವಾಣಿಯನ್ನು ನಾವು ಶ್ರದ್ಧೆಯಿಂದ ಕೇಳಿ ಅದರಂತೆ ನಾವು ನಡೆದಿದ್ದಾದ್ರೆ ನಮ್ಮ ಜೀವನದಲ್ಲಿ ಏನು ದ್ವಂದ್ವಗಳದಾವಲ್ಲ, ಆ ದ್ವಂದ್ವಗಳಿಂದ ಸುಖ ದುಃಖ, ನೋವು ನಲಿವು, ಮಾನ ಅಪಮಾನ, ಲಾಭ ಹಾನಿ, ಇವುಗಳಿಂದ ನಾವು ಮುಕ್ತಿಯನ್ನು ಹೊಂದುತ್ತೀವಿ. ನಮ್ಮ ಸಂಸಾರದಲ್ಲಿ ನಾವು ಅನೇಕ ಚಿಂತೆಯನ್ನು ಮಾಡ್ತೇವಲ್ಲ, ಈ ಚಿಂತೆಯಿಂದ ನಾವು ಮುಕ್ತಿಯನ್ನು ಹೊಂದುತ್ತೀವಿ. ಭಯ ಅದ. ಯಾವುದ್ರ ಭಯ ರೀ? ನಾನು ಸಾಯ್ತಾನಲ್ಲ ಅದರ ಭಯ ಅದಲ್ಲ. ನಾನು ಸಾಯಬಾರ್ದು ಅಂತಂದ್ರೆ ಏನು ಮಾಡಬೇಕು? ಗುರುವಿನ ಅಮೃತ ಪ್ರಾಯವಾದ ವಚನಗಳನ್ನು ನಾವು ಕೇಳಬೇಕು. ಯಾವಾಗ ಗುರುವಿನ ಅಮೃತ ಪ್ರಾಯವಾದ ವಚನವನ್ನು ನಾವು ಕಿವಿಯಿಂದ ಸವಿದೆವೋ ಅವತ್ತೇ ನಮಗೆ ಭಯ ಅನ್ನೋದಿಲ್ಲ. ಈ ಎಲ್ಲ ಭಯ, ಚಿಂತೆ, ದ್ವಂದ್ವಗಳಿಂದ ನಮಗೆ ಏನಾಗ್ತದೆ? ಮುಕ್ತಿ ಸಿಗುತ್ತದೆ. ನಾವು ನಿರ್ಭಯರಾಗ್ತೀವಿ, ನಿರ್ದ್ವಂದ್ವದಿಂದ ನಾವು ಕುಡ್ಕೊಳ್ತೇವೆ. ಯಾವ ಭಯ ಇಲ್ಲ, ನಿಶ್ಚಿಂತರ ಆಗ್ತೀವಿ. ನಿಶ್ಚಿಂತಮಯ ಜೀವನ ಆಗಬೇಕಾದ್ರೆ ನಾವು ಗುರುವಿಗೆ ಶರಣಾಗತರಾಗಬೇಕು. ಆದರೆ ದೇವಿ ಪಾರ್ವತಿಗೂ ಕೂಡ ಚಿಂತೆ ಆಗ್ಯದ. ಏನು ಚಿಂತೆ ಆಗ್ಯದ ರೀ? ಏನು ಚಿಂತೆ ಆಗ್ಯದ? ಶಿವ ಬಿಟ್ಟು ಹೋದಲ್ಲ ಹಿಮಾಲಯವನ್ನು, ಅವನನ್ನು ನಾ ಹೀಗೆ ಪಡ್ಕೊಳ್ಬೇಕು, ಅವನು ಹೀಗೆ ನಾ ಪೂಜಿಸಬೇಕು. ನನಗೆ ಮಾರ್ಗದರ್ಶನ ಮಾಡುವವರು ಯಾರಿದ್ದಾರೆ? ಈ ರೀತಿ ವಿಚಾರಗಳನ್ನು ಮಾಡಿ ಚಿಂತೆಯಿಂದ ಕೂಡಿಕೊಂಡು ದೇವಿ ಪಾರ್ವತಿ ಅಳ್ತಾ ಇದ್ದಾಳೆ. ಅಷ್ಟರಲ್ಲಿಯೇ ಹಿಮವಂತ ಮಹಾರಾಜನ ಮನೆಗೆ ನಾರದ ಮಹರ್ಷಿಗಳು ಬರ್ತಾರೆ. ಕೇಳ್ತಾ ಇದ್ದಾರೆ, ಹೇ ಹಿಮವಂತ ಮಹಾರಾಜ, ನಿನ್ನ ಮಗಳಾಗಿರುವ ಪಾರ್ವತಿ ದೇವಿ ಯಾಕೆ ಅಳ್ತಾ ಇದ್ದಾಳೆ? ಕಾರಣ ಏನು? ಹಿಮವಂತ ಮಹಾರಾಜ ಹೇಳ್ತಾ ಇದ್ದಾರೆ, ಮಹರ್ಷಿಗಳೇ, ಈ ಹಿಮಾಲಯದಲ್ಲಿ ಭಗವಾನ್ ಶಂಕರರು ತಪಸ್ಸಿಗೆ ಬಂದಿದ್ರು. ಅವರು ಇಲ್ಲಿಂದ ಹೊರಟು ಹೋಗಿದ್ದಾರೆ. ಭಗವಾನ್ ಶಂಕರ ಹೊರಟು ಹೋಗಿರುವುದನ್ನು ನೋಡಿ ದೇವಿ ಪಾರ್ವತಿ ಅಳ್ತಾ ಇದ್ದಾಳ. ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ನಾರದ ಮಹರ್ಷಿಗಳು ಪಾರ್ವತಿ ದೇವಿ ಹತ್ತಿರ ಹೋಗಿ, ಅಮ್ಮ ದೇವಿ, ನೀ ಯಾಕೆ ಅಳ್ತಾ ಇದ್ದೀಯಾ? ಆ ಶಿವನನ್ನ ಪಡೆದುಕೊಳ್ತಕ್ಕಂಥ ಒಂದು ಮಂತ್ರ ನಿನಗೆ ನಾ ಹೇಳುತ್ತೇನೆ. ಆ ಮಂತ್ರವನ್ನು ನೀನು ಜಪ ಮಾಡು, ನೀ ತಪಸ್ ಮಾಡು. ನಾ ಹೇಳಿದ ಹಾಗೆ ನೀ ಮಾಡಿದ್ದಾದ್ರೆ ಆ ಶಿವ ಅವಶ್ಯವಾಗಿ ನಿಂಗೆ ದೊರಕ್ತಾನೆ. ನೀನು ಅಳುವುದನ್ನು ಬಿಡು. ಹೀಗೆ ಹೇಳಿದಾಗ, ಅದು ಯಾವ ಮಂತ್ರ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ ಪಾರ್ವತಿ ದೇವಿ. ನಾನು ಹೇಳ್ತೇನಮ್ಮ ಅದನ್ನು ಮಂತ್ರ.
ನೀ ಯಾವ ರೀತಿ ತಪಸ್ಸು ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಪಾರ್ವತಿಗೆ ಸಂತೋಷ ಆಯಿತು ಈ ಮಾತನ್ನು ಕೇಳಿ. ನಾರದ ಮಹರ್ಷಿಗಳು ಉಪದೇಶ ಮಾಡಿದ್ರು, ಓಂ ನಮಃ ಶಿವಾಯ ಅಂತ ಮಹಾಮಂತ್ರವನ್ನು. ಪಾರ್ವತಿಗೆ ಸಂತೋಷ ಆಯಿತು. ತಪಸ್ಸು ಹೇಗೆ ಮಾಡಬೇಕು ಅನ್ನೋದನ್ನು ಹೇಳಿದರು. ಗುರುವಿನ ವಾಣಿಯಂತೆ ಮಂತ್ರವನ್ನು ಸ್ವೀಕಾರ ಮಾಡಿ ನಾರದ ಮಹರ್ಷಿಗಳನ್ನೇ ಗುರುಗಳನ್ನಾಗಿ ಮಾಡಿಕೊಂಡು ಅವರಿಂದ ಮಂತ್ರವನ್ನು ಸ್ವೀಕಾರ ಮಾಡಿ ಗುರು ದೀಕ್ಷೆಯನ್ನು ಪಡೆದುಕೊಂಡು ತಪಸ್ಸಿಗೆ ಹೊರಡಲು ಸಿದ್ಧಲಾಗಿದ್ದಾಳೆ ದೇವಿ ಪಾರ್ವತಿ. ಆದರೆ ಗುರುವಿನ ಆಜ್ಞೆ ಸಿಕ್ಕ್ಯದ, ತಪಸ್ಸಿಗೆ ಹೋಗ್ಲಿಕ್ಕೆ ಮಾರ್ಗದರ್ಶನ ಸಿಕ್ಕ್ಯದ, ಹೇಗೆ ತಪಸ್ ಮಾಡಬೇಕು ಅಂತೇಳಿ. ಆದರೆ ತಾಯಿ ತಂದೆಯ ಅನುಗ್ರಹ ಬೇಕಲ್ಲ ಅದಕ್ಕೆ. ತಾಯಿ ತಂದೆಯ ಅನುಗ್ರಹವಿರಲಾರದೆ ಯಾವ ಮಕ್ಕಳು ಏನೇ ಕೆಲಸ ಮಾಡಿದರೂ ಕೂಡ ಆ ಕೆಲಸದಲ್ಲಿ ಅವರು ಯಶಸ್ವಿ ಕಾಣುವುದೇ ಇಲ್ಲ. ತಾಯಿ ತಂದೆಯ ಅನುಗ್ರಹ ಬೇಕು. ಎಂಥ ಕೆಲಸ ಮಾಡಿದ್ರು ಅವರ ಅಪ್ಪಣೆ ಪಡ್ಕೊಳ್ಬೇಕು. ಅವರು ಸಂತೋಷದಿಂದ ಮಗನಿದು ಒಳ್ಳೆ ಕೆಲಸದಪ್ಪ, ನೀನು ಹೋಗಿ ಬಾ ಅಂತ ಅವರ ಆಶೀರ್ವಾದ ಮಾಡಬೇಕು. ಮನ ತುಂಬಿ ಹೃದಯ ತುಂಬಿ. ಎಂಥ ಕಠಿಣ ಕೆಲಸ ಇದ್ದರೂ ಕೂಡ ಆ ಮಗ ಆ ಕೆಲಸದಲ್ಲಿ ಯಶಸ್ವಿಯಾಗಿ ಬರ್ತಾನೆ. ತಾಯಿ ತಂದೆ ಒಲಿಸಬೇಕಲ್ಲ. ಇನ್ನು ಪಾರ್ವತಿ ದೇವಿ ಒಬ್ಬಳೇ ಮಗಳು, ಅವಳನ್ನು ಹೇಗೆ ತಪಸ್ಸು ಮಾಡ್ಲಿಕ್ಕೆ ಕಳಿಸ್ತಾರೆ ಅವರು, ಮೇನಾದೇವಿ ಮತ್ತು ಹಿಮವಂತ ಮಹಾರಾಜ. ಆದರೆ ಪಾರ್ವತಿ ದೇವಿ ತಾಯಿ ತಂದೆ ಅನುಗ್ರಹ ಪಡೆದುಕೊಳ್ತಾಳೆ. ಹೇಳ್ತಾ ಇದ್ದಾಳೆ, ಅಪ್ಪ ಅಮ್ಮ, ನಾನು ಶಿವನನ್ನು ಬಿಟ್ಟು ಇರಲಿಕ್ಕೆ ಸಾಧ್ಯ ಇಲ್ಲ. ನಾನು ತಪಸ್ಸು ಮಾಡಲಿಕ್ಕೆ ಹೋಗ್ತೀನಿ. ನೀವು ನನಗೆ ಅನುಗ್ರಹ ಮಾಡಬೇಕು. ನಿಮ್ಮ ಅನುಗ್ರಹ ಇರಲಿಲ್ಲ ಅಂತಂದರೆ ನನ್ನ ತಪಸ್ಸಿನಲ್ಲಿ ನಾನು ಯಶಸ್ವಿಯನ್ನು ಪಡೆಯುವುದಿಲ್ಲ. ಸಂತೋಷವಾಗಿ ನೀವು ನನ್ನನ್ನು ತಪಸ್ಸಿಗೆ ಕಳಿಸ್ಕೊಡ್ಬೇಕು. ನೀವು ಸಂತೋಷವಾಗಿ ನನ್ನನ್ನು ತಪಸ್ಸಿಗೆ ನೀವು ಕಳಿಸಿದ್ದಾದರೆ ನಾನು ಅವಶ್ಯವಾಗಿ ಶಿವನನ್ನ ಕುರಿತು ತಪಸ್ಸು ಮಾಡಿ ಅವನ ದರ್ಶನ ತೆಗೆದುಕೊಂಡು ವರ ಪಡೆದುಕೊಂಡು ಬರ್ತೀನಿ ನಾನು ಹೇಳ್ತಾ ಇದ್ದಾಳೆ. ಆದರೆ ತಾಯಿಯ ಒಬ್ಬಳೇ ಮಗಳು, ತಾಯಿ ತಂದೆ ದುಃಖದ ನನ್ನ ಮಗಳು ಹೇಗೆ ಅರಣ್ಯದಲ್ಲಿ ತಪಸ್ಸು ಮಾಡ್ತಾಳೆ. ಇಂಥ ಅರಮನೆಯಲ್ಲಿ ಇದ್ದಿರ್ತಕ್ಕಂಥವಳು, ಇಂಥ ವೈಭವದಲ್ಲಿ ಇರುವಂಥವಳು, ಸುಕೋಮಲವಾಗಿರುವ ಕಣ್ಣೆ, 8-10 ವರ್ಷದ ಮಗಳು ಹೇಗೆ ತಪಸ್ಸು ಮಾಡ್ತಾಳೆ ಅಂತ ತಾಯಿ ತನಗೆ ಬಹಳ ದುಃಖ ಆಗ್ತದೆ. ಆದರೂ ಕೂಡ ಮಗಳು ಇಂತಹ ದೊಡ್ಡ ನಿರ್ಧಾರ ತೆಗೆದುಕೊಂಡಿದ್ದಾಳೆ ಅನ್ನೋ ಒಂದು ಹೆಮ್ಮೆ, ಒಂದು ಸಂತೋಷ. ಆ ಸಂತೋಷದಲ್ಲಿ ಪಾರ್ವತಿಗೆ, ಅಮ್ಮ ನೀನು ತಪಸ್ಸನ್ನು ಮಾಡು, ಶಿವನ ದರ್ಶನ ಪಡೆದುಕೊಂಡು ಅವನಿಂದ ಹೊರ ಪಡೆದುಕೊಂಡು ಬಾ ಮಗಳು ಅಂತ ತಾಯಿ ತಂದೆ ಸಂತೋಷವಾಗಿ ಆಶೀರ್ವಾದವನ್ನು ಮಾಡ್ತಾರೆ. ಪಾರ್ವತಿ ದೇವಿ ನಾವು ಮಡಿನುಟ್ಟುಕೊಂಡು ತನ್ನ ಸಖಿಯರಾದ ಜಯ ಮತ್ತು ವಿಜಯರನ್ನು ಕರೆದುಕೊಂಡು ತಪಸ್ಸಿಗೆ ಹೋಗ್ತಾ ಇದ್ದಾಳೆ. ಅಲ್ಲಿ ತಪಸ್ಸಿಗೆ ಹೋಗಿ ಅರಣ್ಯದಲ್ಲಿ ದೂರ ಶಿವ ಎಲ್ಲ ತಪಸ್ಸು ಮಾಡಿದ್ದಲ್ಲ, ಯಾವ ಜಾಗದಲ್ಲಿ ತಪಸ್ಸು ಮಾಡಿದ್ದಲ್ಲ ಅದೇ ಜಾಗಕ್ಕೆ ಹೋಗಿ ಕುಳಿತುಕೊಂಡು ಅಲ್ಲಿ ಒಂದು ಕಟ್ಟೆನ ನಿರ್ಮಾಣ ಮಾಡ್ತಾಳೆ. ಆ ಕಟ್ಟೆಯ ಮೇಲೆ ಒಂದು ಶಿವಲಿಂಗವನ್ನು ನಿರ್ಮಾಣ ಮಾಡ್ತಾಳೆ. ಶಿವಲಿಂಗವನ್ನು ನಿರ್ಮಾಣ ಮಾಡಿ ಆ ಕಟ್ಟೆಯ ಸುತ್ತು ಕಡೆ ಏನು ಮಾಡ್ತಾಳೆ ಅಂತಂದ್ರೆ ಹೂವಿನ ಗಿಡಗಳನ್ನು, ಹಣ್ಣಿನ ಗಿಡಗಳನ್ನು ಅಲ್ಲಿ ನೆಡುತ್ತಾಳೆ. ಯಾಕೆ ಅಂತಂದರೆ ಇಲ್ಲಿ ಈ ನನ್ನ ಆಶ್ರಮಕ್ಕೆ ಬಂದಿರತಕ್ಕಂಥ ಋಷಿ ಮುನಿಗಳಿಗೆ, ಅತಿಥಿಗಳಿಗೆ ನಾನು ಸತ್ಕಾರ ಮಾಡಬೇಕಾಗ್ತದೆ. ಅವರಿಗೆ ಏನು ಕೊಟ್ಟು ನಾ ಸತ್ಕಾರ ಮಾಡಬೇಕು, ಹೌದಲ್ಲ? ಅದಕ್ಕಾಗಿ ಈ ಗಿಡಗಳು ಹಣ್ಣುಗಳನ್ನು ಬಿಟ್ಟಾಗ ಇವೇ ಹಣ್ಣನ್ನು ಕೊಟ್ಟು ನಾನು ಅತಿಥಿಗಳಿಗೆ ಸತ್ಕಾರ ಮಾಡಲಿಕ್ಕೆ ಸಾಧ್ಯದ ಅಂತ ತಿಳ್ಕೊಂಡು ಅಲ್ಲಿ ಗಿಡಗಳನ್ನು ನೆಡ್ತಾಳೆ. ಹೂವಿನ ಗಿಡಗಳನ್ನು ನೆಡ್ತಾಳೆ, ಬಿಲ್ಲು ಗಿಡಗಳನ್ನು ನೆಡ್ತಾಳೆ. ಆ ಗಿಡಗಳಿಗೆ ನೀರನ್ನು ತಂದು ಹಾಕ್ತಾಳೆ. ಹಾಗೆ ತಪಸ್ಸನ್ನು ಮಾಡ್ತಾಳೆ. ಗುರು ಕೊಟ್ಟ ಮಂತ್ರವನ್ನು ಜಪ ಮಾಡ್ತಾಳೆ. ಹೀಗೆ ಎಷ್ಟು ವರ್ಷ ಜಪ ಮಾಡ್ತಾಳೆ, ಎಷ್ಟು ವರ್ಷ ತಪಸ್ಸನ್ನು ಮಾಡ್ತಾಳೆ ಅಂತಂದರೆ 3000 ವರ್ಷಗಳವರೆಗೆ ತಪಸ್ಸು ಮಾಡ್ತಾಳೆ ದೇವಿ ಪಾರ್ವತಿ. ಎಷ್ಟು? 3000 ವರ್ಷಗಳವರೆಗೆ.
ಕೆಲವು ವರ್ಷಗಳ ಪರ್ಯಂತರವಾಗಿ ಹಣ್ಣನ್ನು ತಿಂತಾಳೆ, ಕೆಲವು ವರ್ಷಗಳ ಪರ್ಯಂತರವಾಗಿ ಕೇವಲ ಒಣಗಿದ ಎಲೆಯನ್ನು ತಿಂದು ತಪಸ್ಸು ಮಾಡ್ತಾಳೆ. ಆ ಎಲೆಯನ್ನು ಬಿಡ್ತಾಳೆ. ಯಾವಾಗ ಒಣಗಿದ ಎಲೆಯನ್ನು ತಿನ್ನುವುದನ್ನು ಬಿಟ್ಟು ತಪಸ್ಸನ್ನು ಆಚರಣೆಯನ್ನು ಮಾಡ್ತಾಳಲ್ಲ, ಆವಾಗ ಆ ಪಾರ್ವತಿ ದೇವಿಗೆ ಅಪರ್ಣ ಅಂತ ಹೆಸರು ಬರ್ತದೆ. ಪರ್ಣ ಅಂತಂದ್ರೆ ಏನು? ಎಲೆ ಸಂಸ್ಕೃತದಲ್ಲಿ. ಅಪರ್ಣ ಅಂತಂದ್ರೆ ಎಲೆಯನ್ನು ತ್ಯಾಗ ಮಾಡಿದವಳು. ಎಲೆಯನ್ನು ತ್ಯಾಗ ಮಾಡಿದ್ದಕ್ಕಾಗಿ ದೇವಿಗೆ ಅಪರ್ಣ ಅಂತ ಹೆಸರು ಬರ್ತದೆ. ಮುಂದೆ ಕೇವಲ ನೀರನ್ನು ಅಷ್ಟೇ ಕೂಡ ತಪಸ್ಸು ಮಾಡ್ತಾಳೆ. ಕೆಲವು ದಿನಗಳ ಪರ್ಯಂತರವಾಗಿ, ವರ್ಷಗಳ ಪರ್ಯಂತರವಾಗಿ, ಕೊನೆಗೆ ಆ ನೀರನ್ನು ತ್ಯಾಗ ಮಾಡಿ ಏನನ್ನೂ ಸ್ವೀಕಾರ ಮಾಡಲಾರದೆ ಕಠೋರವಾದ ತಪಸ್ಸನ್ನು ಮಾಡ್ತಾಳೆ. ಮಳೆ ಅನ್ನಂಗಿಲ್ಲ, ಚಳಿ ಅನ್ನಂಗಿಲ್ಲ, ಬಿಸಿಲು ಅನ್ನಂಗಿಲ್ಲ. ಅಂಥ ಬಿಸಿಲಿನಲ್ಲಿಯೂ ಮಳೆಯಲ್ಲಿಯೂ ಚಳಿಯಲ್ಲಿಯೂ ಕೂಡ ಕಠೋರವಾದ ತಪಸ್ಸನ್ನು ಮಾಡ್ತಾಳೆ. ದೇವತೆಗಳಿಗೆ ಏನಾಗ್ತದೆ? ಆ ತಾಯಿ ತಪಸ್ಸನ್ನು ನೋಡಿ ಸಂತೋಷ ಆಗ್ತದೆ, ಆದರೆ ಚಿಂತೆಯೂ ಕೂಡ ಆಗ್ತದೆ. ಹೇಗೆ? ದೇವಿ ಪಾರ್ವತಿ ಇಂಥ ಕಠಿಣವಾದ ತಪಸ್ಸು ಮಾಡ್ತಾ ಇದ್ದಾಳೆ, ಆದರೆ ಶಿವ ಯಾಕೆ ದರ್ಶನ ಕೊಡ್ತಾ ಇಲ್ಲ? ಯಾರಿಗೆ? ಪಾರ್ವತಿ ದೇವಿ ಯಾಕೆ ದರ್ಶನ ಕೊಡ್ತಾ ಇಲ್ಲ? ದೇವತೆಗಳೆಲ್ಲರೂ ಬ್ರಹ್ಮದೇವನ ಹತ್ರ ಹೋದರು, ಶ್ರೀಮನ್ ನಾರಾಯಣನ ಹತ್ರ ಹೋದರು, ಕೇಳ್ಕೊಳ್ತಾ ಇದ್ದಾರೆ. ದೇವಿ ಪಾರ್ವತಿ ಕಠಿಣವಾದ ತಪಸ್ಸನ್ನು ಮಾಡಿದಾಳೆ, ಶಿವ ಯಾಕೆ ದರ್ಶನ ಕೊಡ್ತಾ ಇಲ್ಲ ಅಂತ ಕೇಳ್ತಾರೆ. ಭಗವಾನ್ ವಿಷ್ಣು, ಬ್ರಹ್ಮದೇವ, ಎಲ್ಲ ದೇವತೆಗಳು ಕೂಡ ಕೈಲಾಸಕ್ಕೆ ಹೋಗ್ತಾರೆ. ಭಗವಾನ್ ಶಂಕರನನ್ನು ಕುರಿತು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ, ಶಿವನನ್ನು ಕುರಿತು ಪ್ರಾರ್ಥನೆಯನ್ನು ಮಾಡ್ತಾರೆ. ಅವರ ಪ್ರಾರ್ಥನೆಯನ್ನು ಕೇಳಿ ಭಗವಾನ್ ಶಂಕರ ಕಣ್ಣು ತೆರೆದು ನೋಡ್ತಾನೆ. ನೋಡಿದಾಗ, ಯಾಕೆ ಬಂದಿದ್ದೀರಿ? ಏನು ಕಾರಣ? ದೇವತೆಗಳನ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ ಶಿವ. ಹೇ ದೇವ, ಹೇ ಭೋಲೆನಾಥ, ಹೇ ಶಿವಶಂಕರ, ನಿನ್ನನ್ನೇ ಕುರಿತು ದೇವಿ ಪಾರ್ವತಿ ತಪಸ್ಸನ್ನು ಮಾಡ್ತಾ ಇದ್ದಾಳೆ. ನೀವು ಹೋಗಿ ದೇವಿ ಪಾರ್ವತಿಗೆ ಯಾಕೆ ದರ್ಶನ ಕೊಡ್ತಾ ಇಲ್ಲ? ಅವಳಿಗೆ ನೀವು ದರ್ಶನ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಶಿವ ಅಂತಾನ, ಇಲ್ಲ ನಾನು ಹೋಗುವುದಿಲ್ಲ. ಇಲ್ಲ, ನೀವು ಹೋಗಬೇಕು, ನೀವು ದರ್ಶನ ಕೊಡಬೇಕು, ದೇವಿ ಕೇಳಿರುವ ವರವನ್ನು ಕೊಡಲೇಬೇಕು ಅಂದಾಗ ದೇವತೆಗಳ ಒತ್ತಾಯದಂತೆ, ಋಷಿ ಮುನಿಗಳ ಒತ್ತಾಯದಂತೆ ಭಗವಾನ್ ಶಂಕರ ಹಾಗೆ ಹೋಗುವುದಿಲ್ಲ. ಶಿವ ಹೇಗಿದ್ದ ಹಾಗೆ ಹೋಗುವುದಿಲ್ಲ. ಶಿವ ಹೇಳ್ತಾನೆ, ನಾನು ಮೊದಲು